ರಾಜ್ಯದಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಜನರ ಆರೋಗ್ಯ, ಮತ್ತೊಂದ್ ಕಡೆ ಲಕ್ಷಾಂತರ ಅಡಿಕೆ ಬೆಳೆಗಾರರ ಬದುಕು. ರಾಜ್ಯ ಸರ್ಕಾರ ಗುಟ್ಕಾ ಮತ್ತು ನಿಕೋಟಿನ್ ಯುಕ್ತ ಪಾನ್ ಮಸಾಲವನ್ನ ನಿಷೇಧಿಸಿ ಆದೇಶ ಹೊರಡಿಸಿದೆ. ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಅಡಿಕೆ ಮಾರುಕಟ್ಟೆಯಲ್ಲಿ ಕಂಪನ ಶುರುವಾಗಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಈ ನಿರ್ಧಾರ ಅಡಿಕೆ ಬೆಳೆಗಾರರಿಗೆ ವರದಾನ ಅಂತ ತಿಳಿಸಿದ್ದಾರೆ. ಆದ್ರೆ ಬೆಳೆಗಾರರು ಮಾತ್ರ ಭವಿಷ್ಯದ ಬಗ್ಗೆ ದಿಗಿಲು ಬಿದ್ದಿದ್ದಾರೆ. ಅಷ್ಟಕ್ಕೂ ಈ ಗುಟ್ಕಾ ನಿಷೇಧದಿಂದ ಅಡಿಕೆಯ ಬೆಲೆ ಪಾತಾಳಕ್ಕೆ ಕುಸಿಯುತ್ತಾ ಅಥವಾ ಸಚಿವರು ಹೇಳಿದಂತೆ ಇದು ಲಾಭ ತರುತ್ತಾ? ನೋಡ್ತಾ ಹೋಗೋಣ ಬನ್ನಿ. ಗುಟ್ಕಾ ನಿಷೇಧ ಆರೋಗ್ಯವೋ ಬದುಕೋ? ಹೌದು, ರಾಜ್ಯಾದ್ಯಂತ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಪಾನ್ ಮಸಾಲ ಹಾಗೂ ಗುಟ್ಕಾ ತಯಾರಿಕೆ ಮತ್ತು ಮಾರಾಟವನ್ನ 1 ವರ್ಷದ ಅವಧಿಗೆ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಕಠಿಣ ಕ್ರಮ ಕೈಗೊಂಡಿದೆ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಓರಲ್ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮತ್ತು FSSAI ಸೂಚನೆಯಂತೆ ರಾಜ್ಯ ಸರ್ಕಾರ ಈ ಆದೇಶ ಹೊರಡಿಸಿದೆಯಾದರೂ ಇದು ಸಚಿವ ಸಂಪುಟದಲ್ಲೇ ತೀವ್ರ ಭಿನ್ನಮತ ಮತ್ತು ಪರ ವಿರೋಧದ ಚರ್ಚೆಗೆ ಕಾರಣವಾಯಿತು. ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಆದೇಶವನ್ನ ವಾಪಸ್ ಪಡೆಯಲು ಸೂಚಿಸಿ ಆಕ್ಷೇಪ ವ್ಯಕ್ತಪಡಿಸಿದ್ರೆ, ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಸಾರ್ವಜನಿಕ ಆರೋಗ್ಯದ ಹಿತವೇ ಮುಖ್ಯ ಅಂತ ಆದೇಶವನ್ನ ಸಮರ್ಥಿಸಿಕೊಂಡಿದ್ದು, ಯಾವುದೇ ಕಾರಣಕ್ಕೂ ನಿಷೇಧ ಆದೇಶ ವಾಪಸ್ ಪಡೆಯೋ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕ್ತಾರೆ ಎಂಬ ಆತಂಕವನ್ನ ಸಚಿವ ಯುಟಿ ಖಾದರ್ ತಳ್ಳಿ ಹಾಕಿದ್ದು, ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಲೆ ಹೆಚ್ಚಾಗುತ್ತೆ ಹೊರತು ಕುಸಿಯಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಗುಟ್ಕಾ ಕಂಪನಿಗಳು ಹೆಚ್ಚಾಗಿ ನೇಪಾಳ ಮತ್ತು ಬಾಂಗ್ಲಾದೇಶದಿಂದ ಆಮದು ಮಾಡಿಕೊಂಡ ಕಳಪೆ ಅಡಿಕೆಯನ್ನ ಬಳಸುತ್ತವೆ. ಆದ್ರೆ ಈಗ ನಿಕೋಟಿನ್ ಮುಕ್ತ ಪಾನ್ ಮಸಾಲ ಉತ್ಪಾದನೆಗೆ ನಮ್ಮ ರಾಜ್ಯದ ರೈತರ ಉತ್ತಮ ಗುಣಮಟ್ಟದ ಅಡಿಕೆಯೇ ಆಸರೆಯಾಗಲಿದೆ ಅನ್ನೋದು ಅವರ ವಾದವಾಗಿದೆ. 2013ರಲ್ಲೂ ನಿಷೇಧ ಹೇರಿದಾಗ 3 ತಿಂಗಳಲ್ಲಿ ಅಡಿಕೆ ಬೆಲೆ ಮತ್ತೆ ಏರಿಕೆಯಾಗಿದ್ದ ಅನುಭವವನ್ನ ನೆನಪಿಸಿದ ಸಚಿವರು, ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ಬೆಳೆಗಾರರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಭರವಸೆ ನೀಡಿದ್ದಾರೆ. ಅಡಿಕೆಯ ವಾರ್ಷಿಕ ವಹಿವಾಟು ಬರೋಬ್ಬರಿ 58,664 ಕೋಟಿಯಾಗಿದ್ದು, ರಾಜ್ಯದ 60 ಲಕ್ಷ ಕುಟುಂಬಗಳು ಅಡಿಕೆ ಕೃಷಿಯನ್ನೇ ನಂಬಿ ಬದುಕ್ತಾ ಇರೋದ್ರಿಂದ ಸರ್ಕಾರದ ಹೊಸ ನಿರ್ಧಾರವು ಅಂಕಿಅಂಶಗಳ ಆತಂಕ ಮೂಡಿಸಿದೆ. ದೇಶದ ಒಟ್ಟು ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲೇ 70%ಕ್ಕೂ ಅಧಿಕವಿದ್ದು 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗ್ತಾ ಇದೆ. ಹಾಗೂ ದಾವಣಗೆರೆ, ಚನ್ನಗಿರಿ ಪ್ರದೇಶಗಳು ಈಗ ಹೊಸ ಹಬ್ ಆಗಿ ಹೊರಹೊಮ್ಮಿವೆ. ರಾಜ್ಯದಲ್ಲಿ ಉತ್ಪಾದನೆಯಾಗುವ ಅಡಿಕೆಯಲ್ಲಿ 75% ಭಾಗ ಗುಟ್ಕಾ ಮತ್ತು ಪಾನ್ ಮಸಾಲ ಉದ್ಯಮಕ್ಕೆ ಹೋಗೋದ್ರಿಂದ ಮಾರುಕಟ್ಟೆ ನೀತಿ ಬದಲಾದಾಗ ರೈತನ ಆರ್ಥಿಕ ಭದ್ರತೆಗೆ ಸೂಕ್ತ ವ್ಯವಸ್ಥೆ ಎಲ್ಲಿದೆ ಎಂಬ ಪ್ರಶ್ನೆ ಎದ್ದಿದ್ದು, ಸರ್ಕಾರದ ಈ ನಿಷೇಧದ ನಿರ್ಧಾರವು ಲಕ್ಷಾಂತರ ರೈತರ ಆರ್ಥಿಕ ಭದ್ರತೆಗೆ ತೀವ್ರ ಅಪಾಯ ತಂದೊಡ್ಡುತ್ತಾ ಎಂಬ ಕಳವಳ ವ್ಯಕ್ತವಾಗಿದೆ. ಕರ್ನಾಟಕದಲ್ಲಿ ಬೆಳೆಯುವ ತಂಬಾಕಿನ ಮೇಲೆ ಸರ್ಕಾರದ ನಿಷೇಧದ ನೇರ ಪರಿಣಾಮ ಇಲ್ಲದಿರೋದ್ರಿಂದ ತಂಬಾಕು ರೈತರಿಗೆ ಸಂಕಷ್ಟವಿಲ್ಲ ಹಾಗೂ ವಿದೇಶಗಳಿಗೆ ಆಗುವ ರಫ್ತೇ ಇವರಿಗೆ ಮುಖ್ಯ ಆಸರೆಯಾಗಿದೆ. ಮೈಸೂರು, ಹಾಸನ ಸೇರಿದಂತೆ 5 ಜಿಲ್ಲೆಗಳಲ್ಲಿ ಸುಮಾರು 60,000 ತಂಬಾಕು ರೈತರಿದ್ದು, ಇಲ್ಲಿ ಉತ್ಪಾದನೆಯಾಗುವ ಶ್ರೇಷ್ಠ ಗುಣಮಟ್ಟದ ವರ್ಜಿನಿಯಾ ತಂಬಾಕಿನ 80% ಭಾಗ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ತಂಬಾಕು ಕೃಷಿಗೆ ವಿಶ್ವ ಬ್ಯಾಂಕ್ 2040ರವರೆಗೆ ಅವಧಿ ವಿಸ್ತರಣೆ ಮಾಡಿದ್ದು, ಸಂಪೂರ್ಣ ನಿಯಂತ್ರಣವು ಕೇಂದ್ರದ ಸುಪ್ರೀಂ ಅಧಿಕಾರದಲ್ಲಿರುವ ತಂಬಾಕು ಮಂಡಳಿಯ ಕೈಯಲ್ಲಿದೆ. ತಂಬಾಕು ಮಂಡಳಿ ಸ್ಪಷ್ಟಪಡಿಸಿರುವಂತೆ ಈ ನಿಷೇಧವು ಕೇವಲ ನಿಕೋಟಿನ್ ಯುಕ್ತ ಉತ್ಪನ್ನಗಳ ಮಾರಾಟಕ್ಕೆ ಸೀಮಿತವಾಗಿದ್ದು, ಕೃಷಿಯ ಮೇಲಲ್ಲವಾದ್ದರಿಂದ ಇಲ್ಲಿನ ತಂಬಾಕು ಬೆಳೆಗಾರರಿಗೆ ಸದ್ಯಕ್ಕೆ ಯಾವುದೇ ಆರ್ಥಿಕ ಪೆಟ್ಟು ಬೀಳುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ. ಹಾಗಾದ್ರೆ ಸೆಲೆಬ್ರಿಟಿಗಳ ಕೇಸರಿ ಪ್ರಚಾರಕ್ಕೆ ಬೀಳುತ್ತಾ ಬ್ರೇಕ್? ಹೌದು, ಕಣಕಣದಲ್ಲೂ ಕೇಸರಿ ಅನ್ನೋ ಸ್ಟಾರ್ ನಟರ ಜಾಹೀರಾತುಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಕೋಟಿ ಹಣಕ್ಕಾಗಿ ನಟರು ಜನರ ಆರೋಗ್ಯದ ಜೊತೆ ಆಟವಾಡ್ತಿದ್ದಾರಾ ಎಂಬ ಪ್ರಶ್ನೆ ಮೂಡಿದೆ. ಗುಟ್ಕಾ ಪ್ರಚಾರ ಮಾಡುವ ಬಾಲಿವುಡ್ ಸ್ಟಾರ್ಗಳಿಗೆ
ಸರ್ಕಾರ ಸೂಕ್ತ ಪಾಠ ಕಲಿಸುತ್ತಾ ಎಂಬ ಚರ್ಚೆಯ ನಡುವೆ ಉತ್ತರ ಭಾರತದ ಗುಟ್ಕಾ ಕಂಪನಿಗಳಿಗೆ ಕರ್ನಾಟಕದ ಅಡಿಕೆಯೇ ಜೀವಾಳವಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಗುಟ್ಕಾ ಮಾರಾಟ ನಿಷೇಧಿಸಿದ್ರೂ ಉತ್ತರ ಭಾರತ ಸೇರಿದಂತೆ ಇತರ ಕಡೆಗಳಿಗೆ ಅಡಿಕೆ ರಫ್ತು ಮಾಡಲು ಸರ್ಕಾರ ಯಾವುದೇ ರೀತಿಯ ಅಡ್ಡಿಪಡಿಸಬಾರದು ಅಂತ ಅಡಿಕೆ ಬೆಳೆಗಾರರ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯಿಸಿವೆ. ಒಂದು ವೇಳೆ ರಫ್ತಿಗೂ ತೊಂದರೆಯಾದ್ರೆ ಅಡಿಕೆ ಬೆಲೆ ಪಾತಾಳಕ್ಕೆ ಕುಸಿಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋ ಆತಂಕ ಬೆಳೆಗಾರರಲ್ಲಿದೆ. ಒಟ್ಟಿನಲ್ಲಿ ಗುಟ್ಕಾ ನಿಷೇಧ ಅನ್ನೋದು ಗೊಂದಲದ ಗೂಡಾಗಿದೆ. ಜನರ ಆರೋಗ್ಯ ಕಾಪಾಡೋದು ಸರ್ಕಾರದ ಜವಾಬ್ದಾರಿಯಾದ್ರೆ ರೈತರ ಬದುಕನ್ನ ರಕ್ಷಿಸೋದು ಅಷ್ಟೇ ಮುಖ್ಯ. ಅಡಿಕೆ ಬೆಳೆಗಾರರಿಗೆ ನಷ್ಟವಾಗದಂತೆ ಪರ್ಯಾಯ ಮಾರುಕಟ್ಟೆ ಅಥವಾ ಕೈಗಾರಿಕಾ ಬಳಕೆಗೆ ಸರ್ಕಾರ ಒತ್ತು ನೀಡಬೇಕಿದೆ. ಸಚಿವರು ಹೇಳಿದಂತೆ 3 ತಿಂಗಳ ನಂತರ ಅಡಿಕೆ ಬೆಲೆ ಏರಿಕೆಯಾಗುತ್ತಾ ಕಾದು ನೋಡಬೇಕು.